ಡಬ್ಲ್ಯೂ ಸ್ಟಾಪ್ ಅದನ್ನ ಗೇಟ್ ಹಾಕಿ ಸ್ವಲ್ಪ ಸರಿ ಕಡೆ ಗೇಟ್ ಇಲ್ಲಿ ತೋರಿ ಅರೆಸ್ಟ್ ಹಾಕೊಳ್ಳಿ ಅರೆಸ್ಟ್ ಮಂಜು ಸರ್ ಹಿಂದೆ ಬರಲ್ಲ ಮಂಜು ಸರ್ ಗೇಟ್ ಹಾಕಿ ಮುಂದೆ ನೋಡ್ರಲ್ಲ ಇಲ್ಲ ಬೇಡ ಶೂ ಹಾಕಿಬಿಟ್ಟು ಗಿಡ ಆಟ ಮಾಡಿರ್ತಾರೆ ಸ್ವಲ್ಪ ಕಡೆ ಮನಸ್ಸು ಬಿಡ್ರಿ ಸೈಡ್ ಬರ್ರಿ ಅಷ್ಟೇ ರೀ ಸರ್ ಹಾಂ ಸರ್ ಸೈಡ್ ಬರ್ರಿ ಹಾಂ ಪಲ್ಲ ಹಿಂದೆ ಬರಲ್ಲ ಏನಪ್ಪ ಮನಸ್ಸಲ್ಲ ಅದನ್ನು ಬಿಡೋದ್ರ ಕಟ್ ಮಾಡಿ ಸರ್ ಲೋಗೋ ಐತ್ರಿ ಮುಂದೆ ಬರ್ಬೇಡ್ರಿ ತೆಗಿರಿ ತೆಗಿರಿ ಓಂ ನಮಃ ಶಿವಾಯ
ओम नमः शिवाय। ओम नमः शिवाय। बात माಡು सर। ನನ್ನ ಸರ್ಸಾಗತ್ರಿ ಹೌದು ಸರ್ ಏನು ಮಾತಾಡ್ತೀರಿ? ಏನಿಲ್ಲ ಏನಿಲ್ಲ. ಓಂ ನಮಃ ಶಿವಾಯ. ಸರ್ ಇಲ್ಲ ಲೈಟ್ ಬಂದಿಲ್ಲ. ಹಾಂ ಲೋಗೋ ತಗೋದ
ನಿನ್ನೆ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನಮಗೇನು ಬಂದಿತ್ತು ಆ ಪ್ರಕಾರವಾಗಿ ನಾವು ಈ ಶಿವಮ್ ಅಸೋಸಿಯೇಟ್ ಏನು ಕಂಪನಿ ಇದೆ ಆ ಕಂಪನಿಗೆ ಏನು ಶಿವಾನಂದ್ ನೀಲ್ನವರವರು ಏನು CMD ಅಲ್ಲಿ ನಾವು ಒಂದು ಪ್ರಾಥಮಿಕ ತನಿಖೆಯನ್ನು ನಾವು ಸಹಕಾರಿ ಇಲಾಖೆ DR ಅವರು ACP ಮಾರ್ಕೆಟ್ ಅವರು ಆಮೇಲೆ ಈ ಜ್ಯೂರಿಸ್ಡಿಕ್ಷನಲ್ CP ಅವರು ಹೋಗಿ ಇನ್ವೆಸ್ಟಿಗೇಷನನ್ನು ಪ್ರಾಥಮಿಕವಾಗಿ ನಡೆಸ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಒಂದು ವರದಿಯನ್ನು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ಸಹಿತ ನೀಡಿದ್ದೀವಿ. ಈ ಒಂದು ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ARCS ಏನಿದ್ದಾರೆ ಅವರಿಗೆ ಒಂದು ಅಥರೈಸೇಷನನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಅವರು ಒಂದು FIR ಅನ್ನು ಮಾಳಮಾರುತಿ ಪೊಲೀಸ್ ಸ್ಟೇಷನಲ್ಲಿ ನೀಡಿದರು. ಆ ಪ್ರಕಾರವಾಗಿ ಏನು ನಮ್ಮ ಶಿವಾನಂದ್ ನೀಲ್ನವರಿದ್ದಾರೆ ಅವರನ್ನು ಈಗ ಪೊಲೀಸ್ ಇಲಾಖೆ ಬಂಧಿಸಿದೆ. ಸೊ ಇದು ಒಂದು ಅನ್ರೆಗ್ಯುಲೇಟೆಡ್ ಫಂಡ್ ಟ್ರಾನ್ಸಾಕ್ಷನ್ದು ಒಂದು ಕ್ಲಿಯರ್ ಕೇಸ್ ಇರೋದ್ರಿಂದ ಸಾಕಷ್ಟು RBI ಮತ್ತು SEBI ಗೈಡ್ಲೈನ್ಸಿಂದ ವೈಲೇಷನ್ಗಳು ಆಗಿದ್ದಾವೆ. ಸೊ ಪ್ರಾಥಮಿಕ ಈ ಹಂತದ ತನಿಖೆಯಲ್ಲಿ ಇಷ್ಟು ನಮಗೆ ಗಮನಕ್ಕೆ ಬಂದಿದೆ. ಸೊ ಇನ್ನಷ್ಟು ತನಿಖೆಯನ್ನು ನಾವು ನಡೆಸ್ಕೊಳ್ತೀವಿ. ಕೇಳಿ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ? ಅದು ಈಗ ನಿಖರವಾಗಿ ಅದನ್ನು ಯಾವುದೂ ಹೇಳೋಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ನಮಗೆ ತನಿಖೆಗೆ ತಗೊಂಡು ಬಂದಿದ್ದೀವಿ. ಎಷ್ಟು ಠೇವಣಿದಾರರಿದ್ದಾರೆ ಅದರದ್ದು ಮಾಹಿತಿಗಳನ್ನು ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಅದನ್ನು ಮಾಹಿತಿಯನ್ನು ಈಗ ಅವರು ಕರ್ಕೊಂಡು ಬಂದಿದ್ದಾಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿತದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಇಬ್ಬರು ಸಹಿತ ತಮಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಇನ್ ಡೀಟೇಲ್ ಏನು ಆಗಿದೆ, ಆಗು ಹೋಗುಗಳು ಎಷ್ಟಾಗಿದ್ದಾವೆ ಏನೆಂಬುದನ್ನು ಮಾಹಿತಿಯನ್ನು ಠೇವಣಿದಾರರು ಯಾರಾದರೂ ದೂರು ಕೊಟ್ಟಿದ್ದಾರೆ ಸರ್? ಸದ್ಯಕ್ಕೆ ಠೇವಣಿದಾರರು ಕೇಳಿದ್ದಾರೆ, ಬಟ್ ಅದು ಆ ರೀತಿ ಯಾವುದು ಮೌಖಿಕವಾಗಿ ಅಥವಾ ಇದರಲ್ಲಿ ದೂರುಗಳು ಬಂದಿಲ್ಲ ನಮಗೆ ಯಾವುದು. ಸರ್, ಈಗ ಸಾವಿರಾರು ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಆ ಹಣ ಎಲ್ಲಿ ಬಳಕೆಯಾಗಿದೆ ಮತ್ತು ಅದು ಹಣ ಅದನ್ನೇ ಅದು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಆಗಿದೆ ಏನಾಗಿದೆ ಅದನ್ನು ಅದು ತನಿಖೆ ಮಾಡಿದ ಮೇಲೆ ತಾನೇ ಗೊತ್ತಾಗೋದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಅದನ್ನು ತನಿಖೆ ಮಾಡಿದ್ಮೇಲೆ ನಾವು ಅದನ್ನು ವಿವರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ತಮಗೆ ವಿವರವಾಗಿ ನೀಡುತ್ತೆ. ಸರ್, ಯಾವ ರೀತಿ ಮನುಷ್ಯ ಹಣ ಸಂಗ್ರಹ ಮಾಡ್ತಿದ್ದ ಮತ್ತು ಇವ್ರ ಹಿನ್ನೆಲೆ ಏನು, ಎಲ್ಲಿ ಅವರು ಅಲ್ಲ, ಅವರು ಮೂಲ ಊರು ಬಗ್ಗೆ ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಅವರು ಈ ಶಿವಮ್ ಅಸೋಸಿಯೇಟ್ ಅಂತ ಹೆಸರಿನಲ್ಲಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಒಂದು ಮುಖಾಂತರವಾಗಿ ಸಾಕಷ್ಟು ಜನರಿಂದ ಅವರು ಲೋನ್ ರೂಪದಲ್ಲಿ ನಾವು ತೊಗೊಳ್ತೀವಿ ಅಂತ ಹೇಳಿ ಹಣವನ್ನು ತೊಗೊಂಡಿದ್ದಾರೆ. ಕೆಲವೊಂದು ಆ್ಯಪಲ್ಲಿ ಸಹಿತ ನಾವು ನೋಡ್ಕೊಂಡಿದ್ದೀವಿ. ಅದು ಎಷ್ಟು ರೂಪದಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಯಾಶ್ ರೂಪದಲ್ಲಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಏನಿದೆ ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಆದಮೇಲೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತದೆ. ಅಂದಾಜು ಸರ್ ಎಷ್ಟು ಜನ ಇದ್ದಾರೆ ಅಂದಾಜು ಇಲ್ಲ, ನಾವು ವೆರಿಫೈ ಮಾಡಿ. ನೀವು ಉಲ್ಲೇಖ ಮಾಡಿದ್ರಿ 35,000 ಅನ್ನೋದು ಯಾವುದು? ಅದು ARCS ಅವರು ಮಾಡಿದ್ದಾರೆ. ARCS ಅವರು ಮಾಡಿದ್ದಾರೆ. ನನ್ನ ರಿಪೋರ್ಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಾನು ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರಕ್ಕೆ ಬಂದಮೇಲೆ ಅದೇನು ಕಾಂಪಿಟೆಂಟ್ ಅಥಾರಿಟಿ KPID ಅಂಡರಲ್ಲಿ ಏನು ಅಪಾಯಿಂಟ್ ಮಾಡ್ತಾರೆ, ತದನಂತರ ಫರ್ದರ್ ಇನ್ವೆಸ್ಟಿಗೇಷನ್. ಇದು ರಿಜಿಸ್ಟ್ರೇಷನ್ 2020 ಆಗಿದೆ ಸರ್. ಕೇಸ್ ಏನಾದರೂ ಹಸ್ತಾಂತರ ಆಗುತ್ತೆ? FIR-ದಲ್ಲಿ 2016 ಅದು ಮುಂದಿನ ಇದೆ. ನಾಳೆ ಅದ್ರ ಬಗ್ಗೆ ತಮಗೇನು ಇನ್ ಡೀಟೇಲ್ ಬೇಕಾಗಿದೆ, 2016 ಇನ್ ಡೀಟೇಲ್ ತಮಗೇನು ಅವಶ್ಯಕತೆ ಇದೆ ಎಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ತಮಗೆ ನೀಡ್ತಾರೆ. ಜನರಿಗೆ ಏನು ಹೇಳ್ತೀರಿ ಸರ್? ಠೇವಣಿದಾರರಿಗೆ ಭಯಗೊಂಡಿದ್ದಾರೆ ಸರ್, ಯಾಕಂದ್ರೆ ಅರೆಸ್ಟ್ ಆಗಿರುವಂತ ಕಾರಣ. ಅಲ್ಲ, ನಮ್ಮ ಉದ್ದೇಶ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯೋದು. ನಮಗೆ ಯಾವ ರೀತಿ ಯಾರಿಗೆ ತೊಂದರೆ ಕೊಡಬೇಕನ್ನೋದಿಲ್ಲ. ಜಿಲ್ಲಾಡಳಿತದ ಸ್ಪಷ್ಟ ಒಂದು ಉದ್ದೇಶ ಇದು. ಈಗ ಆಗಿರೋದು ಆಗಿ ಹೋಗಿದೆ. ಇನ್ನು ಮುಂದೆ ಈ ರೀತಿ ಜನರಿಗೆ ಅನಾನುಕೂಲ ಆಗಬಾರ್ದು, ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಕ್ರಮವನ್ನು ತೊಗೊಂಡಿದ್ದೀವಿ. ಅದ್ರ ಬಗ್ಗೆ ಏನಿದೆ KPID ಆ್ಯಕ್ಟ್ ಇದೆ, ಆ ಅಂಡರಲ್ಲಿ ಯಾವ ಗೈಡ್ಲೈನ್ಸ್ಗಳಲ್ಲಿ ಏನಾಗಬೇಕು ಅದನ್ನು ಮುಂದಿನ ಕ್ರಮವನ್ನು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ತಗೊಳ್ತೇವೆ. ಸರ್ಕಾರದ ಗಮನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ನಾಳೆ ತಮಗೆಲ್ಲ ಬ್ರೀಫ್ ಮಾಡ್ತೀವಿ. ಥ್ಯಾಂಕ್ ಯು. ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು ACP ಸತ್ಯನಾಯಕು, CPI ಗಡ್ಡೇಕರು ಸೇರಿದಂತೆ ಪೊಲೀಸರ ತಂಡ ಈ ಕೆಲವೇ ಕ್ಷಣಗಳ ಮೊದಲು ಶಿವಾನಂದ ನೀಲಣ್ಣವರ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ
ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಸುಮಾರು 24 ಗಂಟೆಗಳ ಕಾಲ ವಿಚಾರಣೆ ಮಾಡಿದಂತಹ ಪೊಲೀಸರು FIR ದಾಖಲಿಸಿಕೊಂಡ ಬಳಿಕ ಈಗ ಕೆಲವೇ ಕ್ಷಣಗಳ ಮೊದಲು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈಗ ಶಿವಾನಂದ್ ನೀಲನ್ ಅವರು ಅರೆಸ್ಟ್ ಆಗಿದ್ದಾರೆ. ACP ಸತ್ಯನಾಯಕ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಶಿವಾನಂದ್ ನೀಲನ್ ಅವರ ಅರೆಸ್ಟ್. ನಾ ಎಲ್ಲಿದ್ದೀನಿ ಏನು ಮಾಡೀನಿ ಹೇಳ ರವಿ, ನೀನು ನೋಡೋದೇ ಇಟ್ಟವ್ ನೀ ನಾನು ಶಿವಾನಂದ್ ನೀಲನ್ ಅವರು ಅರೆಸ್ಟ್ ಆಗಿದ್ದಾರೆ. ಪೊಲೀಸ್ ಆಯುಕ್ತರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಶಿವಾನಂದ್ ನೀಲನ್ ಅವರು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಶಿವಾನಂದ್ ನೀಲನ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ACP ಸತ್ಯನಾಯಕ್, CPI ಗಡ್ಡೇಕರ್ ಅವರ ಉಪಸ್ಥಿತಿಯಲ್ಲಿ ಮಹಾನಗರ ಪೊಲೀಸ್ ಆಯುಕ್ತರು ಶಿವಾನಂದ್ ನೀಲನ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ.
24 ಗಂಟೆಗಳ ಕಾಲ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಹಕಾರಿ ಇಲಾಖೆ ಅಧಿಕಾರಿಗಳು ನೀಲನ್ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ 24 ಗಂಟೆಗಳ ಕಾಲ ತನಿಖೆ ಮಾಡಿದರು. ಈಗ FIR ದಾಖಲಾದ ಬಳಿಕ ಶಿವಾನಂದ ನೀಲನ್ ಅವರನ್ನು ಬಂಧಿಸಿ ಪೊಲೀಸರು ಈಗ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಸುದ್ದಿ.com. ಶಿವಾನಂದ ನೀಲನ್ ಅರೆಸ್ಟ್. ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಶಿವಂ ಅಸೋಸಿಯೇಟ್ನ ಮಾಲೀಕ ಶಿವಾನಂದ ನೀಲನ್ ಅರೆಸ್ಟ್ ಆಗಿದ್ದಾರೆ. ಕೆಲವೇ ಕ್ಷಣಗಳ ಮೊದಲು ಬೆಳಗಾವಿಯ ಪೊಲೀಸ್ ತಂಡ ಈಗ ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲನ್ ಅವರನ್ನು ಅರೆಸ್ಟ್ ಮಾಡಿದೆ. 24 ಗಂಟೆಗಳ ಕಾಲ ಸುದೀರ್ಘವಾದಂತಹ ತನಿಖೆ ಮಾಡಿ, ಕಡತಗಳನ್ನು ಪರಿಶೀಲನೆ ಮಾಡಿ, ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತು ಈಗ ಕೆಲವೇ ಕ್ಷಣಗಳ ಮೊದಲು ಬೆಳಗಾವಿಯ ಶಿವಬಸವನಗರದಲ್ಲಿರುವಂತಹ ಶಿವಾನಂದ ನೀಲನ್ ಅವರ ನಿವಾಸಕ್ಕೆ ಭೇಟಿ ನೀಡಿದಂತಹ ಪೊಲೀಸರು ದಾಳಿ ಮಾಡಿ ಈಗ ಶಿವಾನಂದ ನೀಲನ್ ಅವರನ್ನು ಅರೆಸ್ಟ್ ಮಾಡಿ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಆಯುಕ್ತರು ವಿಚಾರಣೆಯನ್ನು ನಡೆಸಿದ್ದಾರೆ. ಶಿವಾನಂದ ನೀಲನ್ ಅರೆಸ್ಟ್ ಆಗಿದ್ದಾರೆ. ಶಿವಂ ಅಸೋಸಿಯೇಟು ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟವನ್ನು ಮಾಡಿದೆ. ಹೀಗಾಗಿ ಆ ಶಿವಂ ಅಸೋಸಿಯೇಟಿನ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿರುವಂತಹ ಪೊಲೀಸರು ಈಗ ಶಿವಾನಂದ ನೀಲನ್ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಶಿವಾನಂದ ನೀಲನ್ ವಿಚಾರಣೆ ನಡೆಸಿದ್ದಾರೆ. ACP ಸತ್ಯನಾಯಕ್, CPI ಗಡ್ಡೇಕರ್ ಅವರ ಸಮ್ಮುಖದಲ್ಲಿ ವಿಚಾರಣೆ ನಡೀತಾ ಇದೆ. ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಶಿವಾನಂದ ನೀಲನ್ ಮುಗಿತು.
ಶಿವಾನಂದ್ ನೀಲಣ್ಣವರ್ ಅರೆಸ್ಟ್. ಪೊಲೀಸ್ ಕಮಿಷನರ್ ಭೂಷಣ್ ಗುಲಾಬರಾವ್ ಬೋರ್ಸೆ ಅವರು ಶಿವಾನಂದ ನೀಲಣ್ಣವರ್ ವಿಚಾರಣೆ ಮಾಡ್ತಾ ಇದ್ದಾರೆ. ತನಿಖೆ ನಡೆಸತ್ತ ತನಿಖೆಯಲ್ಲಿ ಬಹಿರಂಗ ಬಹಳಷ್ಟು 4,000 ಕೋಟಿ ಹಣ ಸಂಗ್ರಹ ಮಾಡಿ ಜನರಿಗೆ ತೊಂದರೆ ಆಗ್ತದೆ ಹಾಗೆ ಅಂತೇಳಿ ಪ್ರಕರಣ ದಾಖಲೆ ಜೊತೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಈಗ ಮಾನವತಿ ಪೊಲೀಸರು ನೋಡ್ಬೋದು ಅಂತಾರೆ. ಸ್ವತಃ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಗುರ್ಸೆ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಅಲ್ಲಿ ಮುದುಗರು ಕೂತ್ಕೊಂಡಿದ್ದಾರೆ. ಅವರೇ ಶಿವಾನಂದ್ ನೀಲನ್ನು ಮಾಧ್ಯಮಗಳಿಗೆ ಸ್ವಲ್ಪ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಏನಂತಂದ್ರೆ ಅಸೋಸಿಯೇಟ್ ಕಂಪನಿ ಒಂದು ತೊಂದರೆ ಏನು ಮಾಡಿದ್ದು ಪ್ರಾಥಮಿಕ ತನಿಖೆಯಲ್ಲಿ RBI ಗೈಡ್ಲೈನ್ಸ್ಗಳನ್ನ ಗಾಳಿಗೆ ತೂರಿರುವಂಥದ್ದು ಮತ್ತೆ ಉಲ್ಲಂಘನೆ ಆಗಿದ್ದರಿಂದ ಠೇವಣಿದಾರರಿಗೆ ಯಾವುದೇ ದೂರು ಬಂದಿಲ್ಲ. ಆದರೆ ಮೌಖಿಕವಾಗಿ ಬಹಳಷ್ಟು ದೂರುಗಳನ್ನ ನೀಡಿದರೆ ಹಾಗೆ ಅಂತ ಹೇಳ್ತಾ ಇರೋದು. ಈ ಒಂದು ವಿಚಾರಣೆ ಮುಗಿದಿದೆ. ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾರೆ. ತೀವ್ರ ವಿಚಾರಣೆ ನಡೆಸಲಾಗುತ್ತೆ ಮತ್ತು ಇವರು ಏನು ಹಣಕಾಸಿನ ವ್ಯವಹಾರ ಸಂಬಂಧಪಟ್ಟಂತೆ ಯಾವುದೇ RBI ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಿರಲಿಲ್ಲ ಅಂತಕ್ಕಂಥದ್ದು ಪೊಲೀಸರು ಕೂಡ ಗೊತ್ತಾಗಿದೆ. ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಈ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದು 24 ಗಂಟೆಗಳಲ್ಲಿ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ವರದಿ ಸಬ್ಮಿಟ್ ಆದ ಬಳಿಕ ಈಗ ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೆಲವು ಹೊತ್ತಿನ ಬಳಿಕ ಇವತ್ತು ಇಡೀ ದಿನ ವಿಚಾರಣೆಯನ್ನು ಒಳಪಡಿಸುವ ಸಾಧ್ಯತೆ ಇದೆ. ಜೊತೆಗೆ ನೋಡ್ಕೊಂಡ್ರೆ ಈ ಒಂದು ಪ್ರಕರಣದಲ್ಲಿ CID ಕೂಡ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಸಾವಿರಾರು ಕೋಟಿ ರೂಪಾಯಿ ವಂಚನೆ ಪ್ರಕರಣ ಆಗಿದ್ದರಿಂದ ಇದೊಂದು ದೊಡ್ಡ ಬೆಚ್ಚಿ ಬೀಳಿಸುವಂತಹ ವಿಚಾರವಾಗಿದೆ. ಒಂದು ಆಶ್ಚರ್ಯ ಘಟನೆ ಏನಂತಂದ್ರೆ ನಿನ್ನೆ 24 ಗಂಟೆಯಿಂದ ಕೂಡ ಶಿವಾನಂದ ನೀಲಣ್ಣವರ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಠೇವಣಿದಾರರು ಯಾರೊಬ್ಬರು ಕೂಡ FIR ದಾಖಲಿಸಿದ್ದು ಬಂದಿರುವುದಿಲ್ಲ. ಅವರು ದೂರನ್ನ ದಾಖಲಿಸಿಲ್ಲ. ಈಗ ಪೊಲೀಸರು ಇಂಟೆಲಿಜೆನ್ಸ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ದಾಳಿಯಲ್ಲಿ ಏನು RBI ಯಾವುದೇ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಪೊಲೀಸರು ಸಹಕಾರ ಇಲಾಖೆ ಅಧಿಕಾರಿಗಳು AC ಸೇರಿದಂತೆ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ನೀಲಣ್ಣವರಿಗೆ ಸೇರಿದ ಕಚೇರಿ ಅಪಾರ್ಟ್ಮೆಂಟ್ ಹಾಗೇನೆ ಏನು ಕಚೇರಿ ಅಪಾರ್ಟ್ಮೆಂಟ್ ಮತ್ತು ಅವರ ಕಚೇರಿಗಳನ್ನ ಸೀಸ್ ಮಾಡಲಾಗಿತ್ತು. ಅಲ್ಲಿ ದಾಖಲೆ ಪತ್ರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಈಗ ದಾಖಲೆ ಪತ್ರಗಳ ಜೊತೆಗೆ ಎಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಏನು ಠೇವಣಿದಾರರಿಂದ ಸಂಗ್ರಹಿಸಿದ ಹಣವನ್ನ ಎಲ್ಲಿ ಹೂಡಿಕೆ ಮಾಡಿದ್ರು ಮತ್ತು ಆ ಹಣ ಎಷ್ಟು ಉಳಿದಿದೆ, ಇನ್ನುಳಿದ ಹಣ ಎಲ್ಲಿ ಹೋಗಿದೆ ಮತ್ತು ಠೇವಣಿದಾರರಿಗೆ ಇವರು ವಾಪಸ್ ಹೇಗೆ ಕೊಡ್ತಾ ಇದ್ರು ಅನ್ನತಕ್ಕಂಥ ಹಲವು ಅನುಮಾನಗಳು ಈಗ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಇವರು ಶಿವಾನಂದ ನೀಲಣ್ಣವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು ಬೆಳಗಾವಿಯಲ್ಲಿ ಕಳೆದ ಅನೇಕ ವರ್ಷಗಳು ಕೂಡ ಬಂದು ನೆಲೆಸಿದ್ರು. ಜೊತೆಗೆ ಇಲ್ಲಿ ಶೇರ್ ಮಾರ್ಕೆಟ್ ಮತ್ತು ಸೇರಿದಂತೆ ಅನೇಕ ವ್ಯವಹಾರಗಳಲ್ಲಿ ತೊಡಗಿಸಿದ್ರು. ಕೆಲ ವರ್ಷಗಳಿಂದ ಈ ಒಂದು ಶಿವಮ್ ಅಸೋಸಿಯೇಟ್ ನ ಸ್ಥಾಪನೆಯನ್ನ ಮಾಡಿಕೊಂಡು ಜನರಿಂದ ಹಣವನ್ನು ಸಂಗ್ರಹಿಸಿದ್ರು. ಸುಮಾರು 1 ಲಕ್ಷಕ್ಕೆ 3ರಷ್ಟು ಬಡ್ಡಿ 36% ಬಡ್ಡಿ ಅಂದ್ರೆ 3,000 ಮಾಹಿತಿ ಏನು ಅನೇಕರು ಕೂಡ ಏನು ಅನೇಕರಿಗೆ ಇದುವರೆಗೂ ಕೂಡ ನಿಖರವಾಗಿ ಬಡ್ಡಿಯನ್ನು ಕೂಡ ಇವರು ಪಾವತಿಯನ್ನು ಮಾಡಿದ್ದಾರೆ. ಪೊಲೀಸ್ ತನಿಖೆ ನಡೆಸಿದ ವೇಳೆಗೆ ಏನು 5 ಲಕ್ಷ ರೂಪಾಯಿ ಠೇವಣಿಯನ್ನ ಕೆಲವು ಗ್ರಾಹಕರು ಇವರ ಅಕೌಂಟ್ ಗ್ರಾಹಕರಿಗೆ ಇವತ್ತು ಶಿವಾನಂದ ನೀಲಣ್ಣವರು 24 ಗಂಟೆಗಳನ್ನು ಹೊರಗಡೆ ಬರ್ತಾನೆ. ಈ 2 ದಿನದಲ್ಲಿ ಎಲ್ಲ ಸಂಘರ್ಷಗಳು ಇರುತ್ತೆ ಮತ್ತು ಯಾರು ಕೂಡ ಆತಂಕಕ್ಕೊಳಗಾಗಬೇಡಿ ಅಂತಕ್ಕಂಥ ಒಂದು ಆಡಿಯೋ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಅಲ್ಲಿಂದ ಯಾರೊಬ್ಬರು ಕೂಡ ದೂರು ದಾಖಲಿಸಕ್ಕೆ ಮುಂದೆ ಬಂದಿಲ್ಲ. ಏನು ಜಿಲ್ಲಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಹಗರಣ ಆಗ್ಬೋದು ಅಂತಕ್ಕಂಥ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಈಗ FIR ಅನ್ನು ದಾಖಲೆ ಮಾಡಿ FIR ದಾಖಲಾದ ಕೆಲ ಗಂಟೆಗಳಲ್ಲಿ ಶಿವಾನಂದ ನೀಲಣ್ಣವರನ್ನ ಅರೆಸ್ಟ್ ಮಾಡಿದ್ರು. ಈಗ ಈ ಪ್ರಕರಣವನ್ನ ಹೇಗೆಲ್ಲ ವಂಚನೆ ಮಾಡ್ತಿದ್ರು ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡ್ತಿದೆ. ಈಗ ತನಿಖೆ ಕೇವಲ ಇದು ಬೆಳಗಾವಿ ಸಹಕಾರಿ ಕೂಡ ಹಸ್ತಾಂತರ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಹಿಂದೆ ರಾಣಿ ಚೆನ್ನಮ್ಮ ಆಗಿರ್ಬೋದು, ಹಾಗೆ ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ ವ್ಯವಹಾರಗಳನ್ನು ಜೊತೆಗೆ ಈಗ ಅಸೋಸಿಯೇಟ್ ಎಲ್ಲ ಬಯಲಿಗೆ ಬಂದಿದೆ. ಈ ಒಂದು ಹೂಡಿಕೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣ ಎಲ್ಲಿ ಹೂಡಿಕೆ ಮಾಡಿದ್ದು, ಈಗ ಹಣ ಎಷ್ಟಿದೆ ಅಂತಕ್ಕಂಥದ್ದು ಈಗ
ತನಿಖೆ ಆ್ಯಪ್ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಸೇರಿದಂತಹ ಮೊಬೈಲ್ ಆಗಿರ್ಬೋದು, ಕಚೇರಿ, ಅಪಾರ್ಟ್ಮೆಂಟ್ ಮತ್ತು ದಾಖಲೆ ಪತ್ರಗಳನ್ನೆಲ್ಲವನ್ನು ಕೂಡ ಈಗ ಸದ್ಯ ವಶಕ್ಕೆ ಪಡೆದು ಜಾಲಾಡ್ತಾ ಇದ್ದಾರೆ. ಈ ಬಗ್ಗೆ ಏನಂತಂದ್ರೆ ಈ ಒಂದು ಶ್ವಾನ ಮೇಲಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅನ್ನೋ ಬಗ್ಗೆ ನಾಳೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಒಂದು ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಏನು RBI ರೂಲ್ಸ್ ಅನ್ನು ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ, ಇದು ಜನರಿಂದ ಸಂಗ್ರಹಿಸಿದ ಕೂಡ ಬಂದಿರುವುದನ್ನು ಗಮನಿಸಬಹುದು. ಬೆಳಗಾವಿಯ ಬಾಲಮಾರುತಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನಿಲನ್ನವರ್ ಈಗ ಅರೆಸ್ಟ್ ಆಗಿದ್ದಾರೆ. ಕಳೆದ 24 ಗಂಟೆಗಳ ಕಾಲ ತನಿಖೆ ಮಾಡಿರುವಂಥ ಪೊಲೀಸರು ಎಲ್ಲ ಅಂಶಗಳನ್ನು ಶಿವಮ್ ಅಸೋಸಿಯೇಟ್ನ ಎಲ್ಲ ವ್ಯವಹಾರಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸಾವಿರಾರು ಜನ ಏನಂತಂದರೆ ಈ ಶಿವಮ್ ಅಸೋಸಿಯೇಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಹೂಡಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನಿಲನ್ ಅವರು ಅರೆಸ್ಟ್ ಆಗಿರುವುದರಿಂದ ಈ ಒಂದು ಶಿವಮ್ ಅಸೋಸಿಯೇಟ್ನಲ್ಲಿ ಹೂಡಿಕೆ ಮಾಡಿರುವಂತಹ ಗ್ರಾಹಕರಿಗೆ ಒಂದು ಆಘಾತದ ಸುದ್ದಿನೇ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀವಿ, ಅದರಿಂದ ಬಂದಂಥ ಲಾಭವನ್ನು ಕೊಡ್ತೀವಿ ಎನ್ನುವಂತಹ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಶಿವಮ್ ಅಸೋಸಿಯೇಟ್ ನಡೀತಾ ಇತ್ತು. ಹೀಗಾಗಿ ಸಾವಿರಾರು ಜನ ಹೂಡಿಕೆದಾರರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇದರಲ್ಲಿ ಶಿವಮ್ ಅಸೋಸಿಯೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಯಾರೊಬ್ಬರು ಕೂಡ ಈವರೆಗೂ ಕೂಡ ಶಿವಾನಂದ್ ನಿಲನ್ ಅವ್ರ ವಿರುದ್ಧ, ಶಿವಮ್ ಅಸೋಸಿಯೇಟ್ ವಿರುದ್ಧ ದೂರು ನೀಡಲಿಕ್ಕೆ ಮುಂದೆ ಬಂದಿರಲಿಲ್ಲ. ಆದರೆ ಪೊಲೀಸರು ಏನು ಎಲ್ಲ ಅಂಶಗಳನ್ನು ಆಧರಿಸಿ ಏನು RBI ರೂಲ್ಸ್ಗಳನ್ನು ಶಿವಮ್ ಅಸೋಸಿಯೇಟ್ನವರು ಫಾಲೋ ಮಾಡಿಲ್ಲ. ಈಗ ಸದ್ಯಕ್ಕೆ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ ಏನೇನು ದೂರ ಇದ್ದಾವೆ? ಸರ್ ಎಷ್ಟು ಜನರ ಹಣ ಸಂಗ್ರಹ ಆಗಿದೆ, ಎಷ್ಟು ಕೋಟಿ ಮೊತ್ತ ಇದೆ? ಯಾವ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿದೆ, ಅರೆಸ್ಟ್ ಆಗಿರುವಂತದ್ದು? ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಬಾಲಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುತ್ತೆ. ಸರ್ ಈಗ ಸರ್ ಯಾವ ಆಕ್ಟಲ್ಲಿ ಕೇಸ್ ದಾಖಲಾಗಿದೆ? ಸರ್ ಬರ್ಡ್ಸ್ ಆಕ್ಟ್ ಮತ್ತು ಬರ್ಡ್ಸ್ ಮತ್ತು KP ಆಕ್ಟ್ ದಾಖಲಾಗಿದೆ ಅಥವಾ ಯಾವ ಆಕ್ಟ್? ಈ ಕೇಸ್ KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ಎಷ್ಟು ಜನರಿಗೆ ಏನಿದೆ ಸರ್? ಮೇನ್ ಓನರ್ ಮತ್ತು ಅವನದು ಸಹಕಾರಿಗಳು ಯಾರು ಕೊಟ್ಟಿದ್ದು? ಎಷ್ಟು ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ದೂರ ಯಾರು ಕೊಟ್ಟಿರುವಂತ? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸರ್ ತಾವು ವಿಚಾರಣೆ ಮಾಡಿದ್ರೆ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್. ಯಾಕಂದ್ರೆ ಈ ಕೆಲಸ DC, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರ್ಕೊಂಡು ನಾವು ಮಾಡಿದ್ದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲೆಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡ್ತೀವಿ. ಸರ್ ಈಗ ಒಬ್ಬರಲ್ಲ ಇಬ್ಬರಲ್ಲ 35,000 ಜನರ ಠೇವಣಿ ಹಣ ಇದೆ. ಸೊ ಏನು ಹೇಳ್ತೀರಿ? ಯಾಕಂದ್ರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು.
ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೇ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ DC ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅವರೆಲ್ಲ ಕಚೇರಿ ಮೇಲೆ ದಾಳಿ ಆಗಿತ್ತ ಅಥವಾ ಒಂದೇ ಕಚೇರಿ ಮೇಲೆ ದಾಳಿ ಆಗಿತ್ತ ಅಂತ? 2 ಕಚೇರಿ ಮೇಲೆ. ಅಲ್ಲ ಹುಕ್ಕೇರಿಯಲ್ಲಿನೂ ಅವರು ಕಚೇರಿ ಇದೆ, ಅವ್ರ ಮನೆಗಳು ಇದಾವ, ದಾಳಿ ಎಲ್ಲ ಕಡೆ ಎಷ್ಟೇ ಆಯ್ತು ಅಂತ ಯಾಕಂತಂದ್ರೆ ನಮಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಶನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ ಮೇಲೆ ಒಂದು ಅಡ್ರೆಸ್ ಇಲ್ಲ, ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಕೇಳಿ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗಿದೆ. ನಾಳೆ ಪ್ರೆಸ್ ಕಾನ್ಫರೆನ್ಸ್ Yesterday, Assistant Commissioner Shri Shravan Nayak conducted an inquiry about the firm Shivam Associates. Based on the inquiry, today evening, one complaint was given in Malamaruti police station. A case has been booked under the sections of KPID and Birds Act. Now the owner of the firm has been secured. He will be produced to the court tomorrow for judicial custody, and for investigation police custody will also be requested. Prima facie 35,000 people have invested money with this firm. Prima facie it is not registered with RBI or SEBI. Now how many actually people are there, how much money has been invested cannot be said at this stage. It needs a thorough analysis, and that too by professionals like chartered accountants and technical analysis. Once that is there, then only conclusively it can be said how much fraud has happened in this whole matter. Thank you. Sir, any investors contacted you or No. any complaint? No, so far we have not received any complaint from the public. Thank you. Yes. ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಈಗ ಅರೆಸ್ಟ್ ಆಗಿರುವಂತಹ ಶಿವಾನಂದ ನೀಲನ್ ಅವರವರ ವಿಚಾರಣೆಯನ್ನು ಮಾಡಿ ಈಗ ಸದ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಶಿವಮ್ ಅಸೋಸಿಯೇಟಿನ ಮಾಲೀಕ ಶಿವಾನಂದ ನೀಲನ್ ಅವರ್ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಪೊಲೀಸರು ಬೆಳಗಾವಿಯ ಮಾಲಮಾರುತಿ ಪೊಲೀಸ್ ಠಾಣೆಯಲ್ಲಿ ಶಿವಾನಂದ ನೀಲನ್ ಅವರವರ ವಿಚಾರಣೆ ಕೂಡ ಮುಗಿದಿದೆ. ಈಗ ಅದರ ಬಗ್ಗೆ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬೆಳಗಾವಿ ಸುದ್ದಿ .com ತಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ .com. ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲನ್ ಅವರ ಅರೆಸ್ಟ್, ಸುದೀರ್ಘ ವಿಚಾರಣೆ, ತನಿಖೆ, ಕಡತಗಳ ಪರಿಶೀಲನೆ ಎಲ್ಲ ಮುಗಿದ ಬಳಿಕ ದಾಳಿ ಮಾಡಿರುವಂಥ ಅಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಿದ್ದರು.
ಆ ವರದಿಯನ್ನು ಆಧರಿಸಿ FIR ಅನ್ನು ದಾಖಲಿಸಿ ಈಗ ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾರೆ. ಸಾವಿರಾರು ಜನ ಈ ಒಂದು ಶಿವಮ್ ಅಸೋಸಿಯೇಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ದಾರೆ. RBI ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ. ಹೀಗಾಗಿ ಬಂದಂತಹ ದೂರನ್ನು ಆಧರಿಸಿ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಕೆಲವೇ ಕ್ಷಣಗಳ ಹಿಂದೆ ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ನ್ಯಾಯಾಂಗ ವಶಕ್ಕೆ ಶಿವಾನಂದ ನೀಲಣ್ಣವರ್ ಒಪ್ಪಿಸ್ತೀವಿ, ನಂತರ ಪೊಲೀಸ್ ಕಸ್ಟಡಿಗೂ ಸಹ ತಗೊಂಡು ನಂತರ ವಿಚಾರಣೆ ಮಾಡ್ತೀವಿ ಎನ್ನುವಂಥ ವಿಚಾರವನ್ನು ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಈಗ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಶಿವಾನಂದ ನೀಲಣ್ಣವರ್ ಅರೆಸ್ಟ್. ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಶಿವಾನಂದ ನೀಲಣ್ಣವರ್, ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣವರ್ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರು ಶಿವಾನಂದ ನೀಲಣ್ಣವರ್ ವಿಚಾರಣೆ ಮಾಡಿ ಕೆಲವೊಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸದ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.